ಗೋವಿಂದ ಪ್ರಭೋ ಶ್ರೀನಿವಾಸ ಗೋವಿಂದ ಗೋವಿಂದ ಕೊರೆಯೋ ಪಾಪ ವಿನಾಶ ಶ್ರೀಶ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶ್ವೇತಾದ್ರಿವಾಸ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಬಿಳಿಗಿರಿವಾಸ ಗೋವಿಂದ ಗೋವಿಂದ ವೆಂಕಟಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕುತರ ಬಂಧುವು ನೀನೆ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕುತರ ಬಂಧುವು ನೀನೆ ಸುಂದರ ನಯನ ಚಂದಿರವದನ ಫಲಗೋವೆ ರಮಣ ಸುಂದರ ನಯನ ಚಂದಿರವದನ ಫಲಗೋವೆ ರಮಣ ತೋರೋ ನಿನ್ನೆಯ ಚರಣ ಸ್ವಾಮಿ ಗೋವಿಂದ 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 ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಉಪತಿವಾಸ ಗೋವಿಂದ ಗೋವಿಂದ ಪ್ರಭೋ ಶ್ರೀನಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ ದಾಸನ ಮೇಲೆ ಕೇಳಿ ಕೋಪ ಕರಗದ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಕೇಳಿ ಕೋಪ ಕರಗದ ಇನ್ನು ನಾ ಮಾಡಿದ ಪಾಪ ನಿನ್ನನ್ನು ನೋಡದ ಕಣ್ಣುಗಳೇ ಪೂಜಿಸದ ಕೈಗಳೇ ಶೋಕದ ಬಾಳಿನೇಕೋ ವ್ಯರ್ಥದ ಜನುಮವಿರೇಕೋ ಸ್ವಾಮಿ ಗೋವಿಂದ 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 ಸೇರುವೆ ನಿನ್ನ ಪಾದಾರವಿಂದ ಕರೆದು ಕರುಣಾಳು ಹೇ ಗೋವಿಂದ ಸೇರುವೆ ನಿನ್ನ ಪಾದಾರವಿಂದ ಕರೆದು ಕರುಣಾಳು ಹೇ ಗೋವಿಂದ ತಿರುಪತಿ ವಾಸ ಗೋವಿಂದ
ಅಂಜನಾದ್ರಿ ವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಇಂದಿರಾರಮಣ ಗೋವಿಂದ ಗೋವಿಂದ ಸಿದ್ದಯ್ಯನವರ ಪಾದಕ್ಕೆ ಗೋವಿಂದ. ಗೋವಿಂದ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಗಾಮನಹಳ್ಳಿ ಗ್ರಾಮದಲ್ಲಿ ಕಲಾವಿದರ ತವರೂರು ಅನಿಸ್ಕೊಂಡಿರ್ತಕ್ಕಂಥ ನಮ್ಮ ಗಾಮನಹಳ್ಳಿ ಕ್ಲಾರ್ನೆಟ್ ವಾದಕರ ಊರು ಅಂತ ಮತ್ತೊಂದು ಹೆಸರು, ಅದಕ್ಕೆ ಚತುರರ ಊರು. ಇಂಥ ಮಹಾಪವಿತ್ರವಾದಂತಹ ಗ್ರಾಮದಲ್ಲಿ ಇವತ್ತು ನಿಂಗಯ್ಯನವರ ಪುಣ್ಯ ಕಾರ್ಯಕ್ರಮದ ಅಂಗವಾಗಿ ಪ್ರಪ್ರಥಮ ಬಾರಿಗೆ ನಾವು ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ. ತಾವೆಲ್ಲರೂ ಕೂಡ ನಮ್ಮನ್ನು ಆಶೀರ್ವದಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿ ಇವತ್ತು ನಿಂಗಯ್ಯನವರ ಆತ್ಮಕ್ಕೆ ಮೋಕ್ಷವನ್ನು, ಕೈಲಾಸವನ್ನು, ಮುಕ್ತಿಯನ್ನು ಬಯಸಬೇಕು ಅಂತ ಇವತ್ತು ಈ ನುರಿತ ಕಲಾವಿದರು ಕೀಬೋರ್ಡ್ ವಾದಕರಾಗಿ ಹೆಸರಾಂತ ನಮ್ಮ ಕೊಳ್ಳೆಗಾಲದ ಹಾಲಿ ಮೈಸೂರಿನಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಷಣ್ಮುಖ ಸಜ್ಜಾರವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾವು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ, ತಬಲಾ ವಿದ್ವಾಂಸರಾಗಿ ಹೆಸರಾಂತ ನಮ್ಮ ಲೋಕಾಭಿರಾಮ್ರವರು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಗಣೇಶ್ ಮೇಷ್ಟ್ರವರ ಮಕ್ಕಳು, ಅವರು ಕೂಡ ಇವತ್ತು ಬಹಳ ಅತ್ಯುನ್ನತವಾದ ಹೆಸರಿನಲ್ಲಿದ್ದಾರೆ. ಈ ಜೋಡಿ ಇವರಿಗೆ ಮತ್ತೊಮ್ಮೆ ಚಪ್ಪಾಳೆಯನ್ನು ಹೊಡಿತಾ, ಕ್ಲಾರ್ನೆಟ್ ವಿದ್ವಾಂಸರಾಗಿ ನಮ್ಮ ಇದೇ ಗ್ರಾಮದವರು, ಬೆಂಗಳೂರು ನಿವಾಸಿಗಳಾಗಿರ್ತಕ್ಕಂಥ ನವೀನ್ ಕುಮಾರ್ ರವರು ಇಲ್ಲಿಗೆ, ವಿನಯ್ ಕುಮಾರ್ ಅವರು ಇಲ್ಲಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಭಕ್ತಿಪೂರ್ವಕವಾದಂಥ ಈ ಒಂದು ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಸಮರ್ಪಿಸ್ತಾ, ಮತ್ತು ರಿದಮ್ ಪ್ಯಾಡ್ ಕಲಾವಿದರಾಗಿ ನಮ್ಮ ಮೈಸೂರಿನ ಹಿರಿಯ ಕಲಾವಿದರಾದಂಥ ಜಗದೀಶ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರ ಜೊತೆಯಲ್ಲಿ ರಿದಮ್ ಪ್ಯಾಡ್ ಮತ್ತು ಸಂಗೀತ ಮಾಸ್ಟರ್ ಆಗಿರ್ತಕ್ಕಂಥ ನಮ್ಮ ಸುಹಾಸ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ಇವತ್ತು ತಾಳವಾದ್ಯ ಕಲಾವಿದರಾಗಿ ಲೋಕೇಶ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ಸಹ ಕಲಾವಿದರಾಗಿರ್ತಕ್ಕಂಥ ಸಂಜೀವರವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪುಷ್ಪವಂತು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಶುಭವನ್ನ ನಿಂಗಯ್ಯನವರ ಕುಟುಂಬ ವರ್ಗದವರಿಗೆ ಭಗವಂತ ಅನುಗ್ರಹಿಸಲಿ ಅಂತ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಿಯಿಂದ ಬೇಡ್ತಾ, ಎಲ್ಲರಿಗೂ ಬಂದಿರತಕ್ಕಂಥ ಎಲ್ಲ ಮಹನೀಯರು, ತಾಯಂದರು, ನಮ್ಮ ಗಾಮನಹಳ್ಳಿಯ ಎಲ್ಲಾ ಗುರು ಹಿರಿಯರಿಗೂ ಕೂಡ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಕೊಟ್ಟು ಕಾಪಾಡಲಿ. ಇವತ್ತು ಮತ್ತೊಂದು ದುಃಖಕರವಾದ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ನಿಂಗಯ್ಯನವರಾದ ಧರ್ಮಪತ್ನಿಯವರಾದ ಶ್ರೀಮತಿ ನಾಗಮ್ಮನವರು ಬೆಲೆ ಕಟ್ಟಲಾಗದಂತ 2 ಆಸ್ತಿಯನ್ನು ಇವತ್ತು ಕಳ್ಕೊಂಡ್ಬಿಟ್ಟಿದ್ದಾರೆ. ಹೆಣ್ಣಾದವಳಿಗೆ ಬೆಲೆ ಕಟ್ಟಲಾಗದ ಆಸ್ತಿ ಅಂದ್ರೆ ಅರಿಶಿನ ಕುಂಕುಮದ ಭಾಗ್ಯ, ಮುಡಿಯಲ್ಲಿ ಮುಡಿಯತಕ್ಕಂಥ ಹೂವಿನ ಭಾಗ್ಯ, ಪತಿಯ ಶಾಸ್ತ್ರೋಕ್ತವಾಗಿ ಕಟ್ಟಿರತಕ್ಕಂಥ ಮಾಂಗಲ್ಯ, ಕಾಲುಂಗುರ, ಕೈಬಳೆಗಳು, ಈ 5 ಮುತ್ತುಗಳನ್ನು ಸೇರಿಸಿ ಹೆಣ್ಣನ್ನು ಮುತ್ತೈದೆ ಅಂತ ಕರೀತಾರೆ. ಇಂಥ ಮುತ್ತೈದೆಯ ಭಾಗ್ಯವನ್ನು ಕಳ್ಕೊಂಡಿರ್ತಕ್ಕಂಥ ಈ ತಾಯಿಯವರ ಜೀವನದಲ್ಲಿ ಪತಿಯ ಒಂದು ನೆನಪು ಎಂದೆಂದೂ ಕೂಡ ಜೀವಂತವಾಗಿರುತ್ತೆ. ಆ ನೆನಪುಗಳನ್ನು ಯಾವತ್ತೂ ಮರೆಯಕ್ಕಾಗಲ್ಲ ನೋಡಿ. ಅದಕ್ಕೆ ಇವತ್ತು ಈ ಮಹಾನುಭಾವರ ನಿಂಗಯ್ಯನವರ ಪವಿತ್ರವಾದ ಪುಣ್ಯ ದಿವಸದಲ್ಲಿ ಆ ಮುತ್ತೈದೆ ಭಾಗ್ಯವನ್ನು ಕೊಂಡಾಡ್ತಾ ಮುಂದಿನ ಕಥಾಭಾಗಕ್ಕೆ ಬರೋಣ. ಎಲ್ಲರಿಗೂ ಸ್ವಾಗತ, ಎಲ್ಲರಿಗೂ ಸುಸ್ವಾಗತವನ್ನ ಸಮರ್ಪಿಸ್ತಾ ಈ ನುರಿತ ಕಲಾವಿದರಿಂದ ಒಳ್ಳೊಳ್ಳೆ ಗೀತೆಗಳನ್ನ ಇವತ್ತು ಕೇಳೋಣ. ನೀವೆಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ ಅಂದ್ರೆ ಕಲಾವಿದರು ತವರೂರು ಇದು. ಅದರಿಂದ ಇಂತಹ ಕಲಾವಿದರ ಗ್ರಾಮದಲ್ಲಿ ಇವತ್ತು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಗಲಾಟೆ ಮಾಡದೆ ನಿಶ್ಶಬ್ದತೆಯಿಂದ ಎಲ್ಲರೂ ಕೂಡ ಎಲ್ಲಾ ದೇವರುಗಳ ಗೀತೆಗಳನ್ನು ಕೂಡ ಹಾಡ್ತೇವೆ. ನೀವೆಲ್ಲರೂ ಕೂಡ ಸಹಕರಿಸಿ ಇವತ್ತು ಈ ಕುಟುಂಬದವರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಒಂದು ಸಾವಿನ ಮನೆಯಲ್ಲಿ ನಾವು ಅವರಿಗೆ ಒಂದು ಧೈರ್ಯವನ್ನ, ಒಂದು ಸಾಂತ್ವನ ಹೇಳೋದ್ರ ಜೊತೆಗೆ ಭಾವಪೂರ್ಣವಾದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸಮರ್ಪಿಸಬೇಕು. ಯಾಕೆಂದ್ರೆ ಇವತ್ತು ಅವರು ಹೋಗಿದ್ದಾರೆ, ನಾಳೆ ನಾವು, ನಾಳಿದ್ ನೀವು, ಒಬ್ಬರಾದ ಮೇಲೆ ಒಬ್ರು ಈ ಜಗತ್ತನ್ನು ಬಿಟ್ಟು ಹೋಗಲೇಬೇಕು. ಯಾವುದು ನಮ್ಮದಲ್ಲ. ಇವತ್ತು ಅನಂತ ವರ್ಷಗಳ ಕಾಲ ಪತಿವ್ರತಿಯಾಗಿ ಬಾಳಿ ಬದುಕಿದಂತ
ನಾಗಮ್ಮನವರ ಜೀವನದಲ್ಲಿ ದುಃಖವನ್ನ ಮಡುಗಟ್ಟಿ ಪರಮಾತ್ಮ ಎರಡು ಆಸ್ತಿಯನ್ನು ಕಿತ್ತುಕೊಂಡ್ಬಿಟ್ಟಿದ್ದಾನೆ. ಆ ಮುತ್ತೈದೆ ಭಾಗ್ಯವನ್ನು ಕೊಂಡಾಡ್ತಾಳೆ, ಪೂಜೆ ಮಾಡಿ. ಬಿರುಗಾಳಿ ಬಡಿದು ಹರಿಬೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವಾ, ಸಿಹಿಯಲ್ಲ ಕಹಿಯಾಯಿತು. ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ, ಸಿಹಿಯಲ್ಲ ಕಹಿಯಾಯಿತು. ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ, ಸಿಹಿಯಲ್ಲ ಕಹಿಯಾಯಿತು. ಹರಿಶಿನ ಕುಂಕುಮ ಅಳಿಸಿದಮ್ಮ ಅಮ್ಮ, ನಾಗಮ್ಮನವರೇ ಹರಿಶಿನ ಕುಂಕುಮ ಅಳಿಸಿದಮ್ಮ, ಮುತ್ತೈದೆ ಬಳೆಯು ಒಡೆಯಿತಮ್ಮ. ಮುತ್ತೈದೆ ಬಳೆಯು ಒಡೆಯಿತಮ್ಮ. ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ, ಸಿಹಿಯಲ್ಲ ಕಹಿಯಾಯಿತು. ಮಂಗಲ್ಯ ಭಾಗ್ಯ ಹೊನೆಯಾಯಿತಮ್ಮ ನಿನಗೆ, ನಾಗಮ್ಮನವರೇ ಅಮ್ಮ, ನಾಗಮ್ಮನವರೇ ಮಂಗಲ್ಯ ಭಾಗ್ಯ ಹೊನೆಯಾಯಿತಮ್ಮ ನಿನಗೆ, ಮುತ್ತೈದೆ
ಮುತ್ತೈದೆವು ಬಾಡಿ ತಮ್ಮ ಮಂಗಲ್ಯ ಭಾಗ್ಯ ಕೊನೆಯಾಗಿ ತಮ್ಮ ನಿನಗೆ ಮುತ್ತೈದೆವು ಬಾಡಿ ತಮ್ಮ ಇಂದಿಗೆ ಬಿರುಗಾಳಿ ಬಡಿದು ಹರಿಗೋಲ ತಿಳಿದು ಬದುಕೆಲ್ಲ ಬರಿದಾಯಿತು ದೇವ ಸಿಗಿಯಲ್ಲ ಜಗಿಯಾಯಿತು ತಂದೆಯು ಎಲ್ಲೋ ಮಕ್ಕಳು ಎಲ್ಲೋ ಮಮತೆಯ ನರೆಯ ಕಾಲಿನೆಲ್ಲೋ ಸತಿಯು ಎಲ್ಲೋ ಪತಿಯು ಎಲ್ಲೋ ಬಾಳಿ ಬದುಕಿದ ದಿನಗಳೆಲ್ಲೋ ಬಿರುಗಾಳಿ ಮಳೆದು ಹರಿಗೋಲ ತಿಳಿದು ಬದುಕೆಲ್ಲ ಬರಿದಾಯಿತು ದೇವಾ 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 ಇಂದಿರಾರಮಣ ಗೋವಿಂದ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ. ಇವತ್ತು ಮಹಾಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ನಮ್ಮೆಲ್ಲಾ ಕಲಾವಿದರಿಗೂ ಕೂಡ ಭಕ್ತಿಪೂರ್ವಕವಾದಂತಹ ಅಭಿನಂದನೆಯನ್ನ ಗೌರವವನ್ನ ಸಮರ್ಪಿಸೋದರ ಜೊತೆಗೆ ನಮ್ಮ ನಿಂಗಯ್ಯನವರ ಕುಟುಂಬ ವರ್ಗದವರ ಪರವಾಗಿ ನಮ್ಮ ಕ್ಲಾರಿಯೋನೆಟ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಮಂಡ್ಯದ ಗುಂಡಣ್ಣನವರೆಲ್ಲರ ಒಂದು ಸಂಮಿತ್ರರಾಗಿರ್ತಕ್ಕಂಥ ಎಲ್ಲಾ ಕಲಾವಿದರ ಬಳಗ ಸಂಮಿತ್ರರಾಗಿರ್ತಕ್ಕಂಥ ಈ ಕುಟುಂಬ ನಮ್ಮ ಮಹಾದೇವಣ್ಣನವರಾಗಿರಬಹುದು, ಯಾವ ವಾಲಿಯಣ್ಣನವರಾಗಿರಬಹುದು, ಹಿರಿಯ ಕಲಾವಿದರಿಂದ ತುಂಬಿರ್ತಕ್ಕಂಥ ಈ ಗ್ರಾಮ ಇವತ್ತು ಬೆಂಗಳೂರು ಮತ್ತು ಮಂಡ್ಯ, ಮೈಸೂರು, ಹಾಸನ ಜಿಲ್ಲೆಗಳಲ್ಲಿ ಒಳ್ಳೆ ಉತ್ತಮವಾದ ಕಲಾವಿದರಾಗಿ ಇವರು ಮೆರುಗ್ತಾ ಇದ್ದಾರೆ. ಇಂಥ ಮಹಾನುಭಾವರ ಒಂದು ಸಕುಟುಂಬದಲ್ಲಿ ಇವತ್ತು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪುಣ್ಯ ಕಾರ್ಯಕ್ರಮ ಭೂಕೈಲಾಸ ಚರಿತ್ರೆ ಅಥವಾ ಆತ್ಮಲಿಂಗ ಪ್ರತಿಷ್ಠಾಪನೆ ಅಥವಾ ಗೋಕರ್ಣ ಮಹಾತ್ಮೆ ಎಂಬತಕ್ಕಂಥ ಈ ಕಥೆಯ ಜೊತೆಯಲ್ಲಿ ಕೊನೆಯಲ್ಲಿ ಸ್ವಲ್ಪ ಸ್ವರ್ಗಾರೋಹಣವನ್ನು ಕೂಡ ಕೊನೆಯಲ್ಲಿ ಅವರಿಗೆ ಮಾಡ್ತಾ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ನಿಂಗಯ್ಯನವರ ಆತ್ಮಕ್ಕೆ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಆರಾಧಿಸ್ತಾ ಭಕ್ತಿಯಿಂದ ಕೇಳ್ತಾ ಈ ಕಥೆಯಲ್ಲಿ ನೋಡಿ ಎಲ್ಲಾ ದೇವರುಗಳು ಬರ್ತಾರೆ. ಇವತ್ತು ಕಾಲಭೈರವೇಶ್ವರನು ಕೂಡ ಮನದೇವರಾಗಿರ್ತಕ್ಕಂಥ ಇವನ ಸ್ಮರಣೆಯನ್ನು ಕೂಡ ಮಧ್ಯೆ ಮಾಡ್ತಾ ಅವರಿಗೆ ಸ್ವರ್ಗವನ್ನು ನಾವು ಕಲ್ಪಿಸೋಣ. ಇನ್ನೇನೂ ಕೊಡಕ್ಕಾಗಲ್ಲ, ಇನ್ಯಾವತ್ತು ಅವರು ಇಲ್ಲಿಗೆ ಬರಲ್ಲ, ಯಾರು ಹೋಗಿ ಅವ್ರನ್ನ ನೋಡಕ್ಕಾಗಲ್ಲ, ಎಷ್ಟು ದುಡ್ಡಿದ್ರೂ ಕೂಡ ಅವ್ರನ್ನ ಕರ್ಕೊಂಡ್ಬರಕ್ಕಾಗಲ್ಲ. ಯಾರಾದ್ರೂ ಜೊತೆಲಿ ಹೋಗೋರಾಗಿದ್ದು ಬಿಟ್ಟಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಕರ್ಕೊಂಡು ಹೊರಟೋಗ್ಬಿಡೋರು. ಬರುವಾಗ ಬೆತ್ತಲೆ, ಜಗವ ಬಿಟ್ಟು ಹೋಗುವಾಗ ಬೆತ್ತಲೆ, ಮಧ್ಯದ 4 ದಿನದ ನಾಟಕ ರಂಗದ ಕತ್ತಲೆ ಎಂಬ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ. ಬಂದ, ಇದ್ದ, ಬಾಳ್ದ, ಈ ಜಗತ್ತನ್ನು ಬಿಟ್ಟು ಹೋದ. ಆದ್ರೆ ಆ ಬಾಳಿ ಬದುಕಿದ ನೆನಪಿಗೆ ಯಾವತ್ತೂ ಸಾವಿಲ್ಲ ನೋಡಿ. ಅವ್ರು ನಮ್ಮ ಜೊತೆಲೆ ಬೆರೆತಾರಲ್ಲ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು ಬಳಗ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಳಗ ಅಂತ ಯಾವ ರೀತಿ ನೆನಪಿದೆ ನೋಡಿ, ಆ ನೆನಪಿಗೆ ಮಾತ್ರ ಯಾವತ್ತೂ ಸಾವಿಲ್ಲ. ಸಾವಿರೋದು ಈ ದೇಹಕ್ಕೆ. ಇದು ಕೊಳತು ನಾರ್ದು ಬಿಡುತ್ತೆ, ಅದನ್ನ ಮಣ್ಣೊಳಕ್ ಹಾಕ್ತಿವಿ, ಇಲ್ಲ ಬೆಂಕಿಲ್ ಸುಟ್ಟು ಹಾಕ್ಬಿಡ್ತೀವಿ. ಆದ್ರೆ ನೆನಪಿಗೆ ಏನಾದ್ರೂ ಸಾವಿದೆಯಾ? ಅವರು ಬಾಳಿ ಬದುಕಿದಂತ ಈ ನೆನಪಿಗೆ ಯಾವತ್ತೂ ಸಾವಿಲ್ಲ. ಅದಕ್ಕೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವರಿಗೆ ಸಮರ್ಪಿಸ್ತಾ ಭೂಕೈಲಾಸ ಕಥಾಭಾಗವನ್ನ ಇವತ್ತು ಭಕ್ತಿಯಿಂದ ಕೇಳೋಣ. ಶಿವ ಅವರು ಅಷ್ಟೊತ್ತಿನ ಕೇಳ್ಕೊತಿದ್ದ ಈ ಗೀತೆನ ಹಾಡ್ಬಿಡೋಣ. ಈ ನಿಂಗಯ್ಯನವರ ಆತ್ಮಕ್ಕೆ ಮೋಕ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ.
ಅವರನ್ನ ಕೊಂಡಾಡುವಂತ ಈ ಒಂದು ಗೀತೆಯನ್ನು ಆಡ್ತಾ ಭೂ ಕೈಲಾಸ ಕಥಾಭಾಗಕ್ಕೆ ಬರೋಣ. ಅಲ್ಲಿ ಕರ್ಪೂರಾಚಿ ಅವರಿಗೆ ಮೋಕ್ಷವನ ಭಗವಂತ ವೈಕುಂಠವನ ಕಾಲಭೈರವ ಕೊಟ್ಟು ಕಾಪಾಡ್ಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಅವರ ನೆನಪಿನ ಗೀತೆಯನ್ನು ಈಗ ಆಡ್ತಾ ಖಾತೆಯನ್ನು ಪ್ರಾರಂಭಿಸೋಣ. ಗಾಮನಹಳ್ಳಿ ಗ್ರಾಮದಲ್ಲಿ ಬಾಳಿ ಬದುಕಿದ ನಿಂಗಯ್ಯನವರೇ, ನಿಮಗೆ ಕೋಟಿ ನಮನಗಳು ನಿಂಗಯ್ಯನವರೇ. ಎಲ್ಲರ ಬಿಟ್ಟು ಶಿವನ ಪಾದವ ಸೇರಿದಿರಾ ನಿಂಗಯ್ಯನವರೇ. ಧರ್ಮಪತ್ನಿ ಮಕ್ಕಳು ಬಂಧು ಬಳಗವ ಬಿಟ್ಟು ಎಲ್ಲರ ಬಿಟ್ಟು ಕಾಲಭೈರವನ ಪಾದವ ಸೇರಿದಿರ ನಿಂಗಯ್ಯನವರೇ. ಅಯ್ಯ ಅಯ್ಯ ನಿಂಗಯ್ಯನವರೇ. ಜನರ ಹೆಗಲಿನಲ್ಲಿ ಗಾಮನಹಳ್ಳಿ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಗಾಮನಹಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರಪ್ಪ ಮೆರವಣಿಗೆ ನಮ್ಮ ನಿಂಗಯ್ಯನವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ನಿಂಗಯ್ಯನವರ ಮೆರವಣಿಗೆ. 4 ಜನರ ಹೆಗಲಿನಲ್ಲಿ ಗಾಮನಹಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ನಿಂಗಯ್ಯನವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ನಿಂಗಯ್ಯನವರ ಮೆರವಣಿಗೆ. 4 ಜನರ ಹೆಗಲಿನಲ್ಲಿ ನಿಂಗಯ್ಯನವರೇ. ಮಲ್ಲಿಗೆ ಹೂವಿನ ಮೆರವಣಿಗೆ ಚಲ್ಲನೆ ಜಾರಿತು ಊರೊಳಗೆ, ನಿಂಗಯ್ಯನವರೇ. ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಚಲ್ಲನೆ ಜಾರಿತು ಊರೊಳಗೆ, ನಾಗಮ್ಮನವರ ಮನೆ ದೀಪ ಹಾರಿಹೋಯಿ ಎಲ್ಲವೂ ಶಿವನೇ, ನಾಗಮ್ಮನವರ ಮನೆ ದೀಪ ಹಾರಿಹೋಯಿ ಎಲ್ಲವೂ ಶಿವನೇ. 4 ಜನರ ಹೆಗಲಿನಲ್ಲಿ ಗಾಮನಹಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರಪ್ಪ ಮೆರವಣಿಗೆ ನಮ್ಮ ನಿಂಗಯ್ಯನವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ
ಲಿಂಗಯ್ಯನವರ ಮೆರವಣಿಗೆ ನಾವು ಜನರ ಹೆಗಲಿನಲ್ಲಿ ಲಿಂಗಯ್ಯನವರೇ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಲಿಂಗಯ್ಯನವರೇ ಅಯ್ಯೋ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಪತಿಯ ಮನೆಗಳ ಒಡೆದವರೇ ಹಾಲು ತುಪ್ಪವ ಎರೆದವರೇ ಎಂದದಿ ಕುಂಕುಮ ಅಳಿದವರೇ ನಾಲ್ಕು ಜನರ ಹೆಗಲಿನಲ್ಲಿ ಗಮನಲ್ಲಿ ಗ್ರಾಮದ ಬೀದಿಯಲ್ಲಿ ಯಾರ ಮೆರವಣಿಗೆ ನಮ್ಮ ಲಿಂಗಯ್ಯನವರ ಮೆರವಣಿಗೆ ಯಾರವ್ವ ಮೆರವಣಿಗೆ ನಮ್ಮ ಲಿಂಗಯ್ಯನವರ ಕೊನೆಗಳಿಗೆ ನಾಲ್ಕು ಜನರ ಎದೆಲಿನಲ್ಲಿ ಲಿಂಗಯ್ಯನವರೇ ಇದು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದೂರೊಳಗೆ ಲಿಂಗಯ್ಯನವರೇ ಅಪ್ಪಾಜಿ ಇದು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದೂರೊಳಗೆ ಜವರಾಯನ ಭೂಮಿಗೆ ಬಂದ ಸರಿಯಾದ ಮರವನ್ನು ಕಡಿದೊಯ್ದ ಜವರಾಯನ ಭೂಮಿಗೆ ಬಂದ ಸರಿಯಾದ ಮರವನ್ನು ಕಡಿದೊಯ್ದ ನಾಲ್ಕು ಜನರ ಹೆಗಲಿನಲ್ಲಿ ಗಮನಲ್ಲಿ ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ನಮ್ಮ ಲಿಂಗಯ್ಯನವರ ಮೆರವಣಿಗೆ ಯಾರವ್ವ ಮೆರವಣಿಗೆ ನಮ್ಮ ಲಿಂಗಯ್ಯನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಗಮನಲ್ಲಿ ಗ್ರಾಮದ ಬೀದಿಯಲ್ಲಿ ಯಾರವ್ವ ಮೆರವಣಿಗೆ ನಮ್ಮ ಲಿಂಗಯ್ಯನವರ ಯಾರವ್ವ ಮೆರವಣಿಗೆ ನಮ್ಮ ಲಿಂಗಯ್ಯನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಲಿಂಗಯ್ಯನವರೇ ಅಯ್ಯೋ ಇಂದಿರಾ ರಮಣ
ಕಾಲಭೈರವನ ಪಾರಕ್ಕೆ ಗೋವಿಂದ ಗೋವಿಂದ ಭೂ ಕೈಲಾಸ ಅಥವಾ ಆತ್ಮಲಿಂಗ ಪ್ರತಿಷ್ಠಾಪನೆ ಅಥವಾ ಗೋಕರ್ಣ ಮಹಾತ್ಮೆ ಅಥವಾ ಗಣಪತಿ ವಿಜಯ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯಲ್ಲಿ ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರತಕ್ಕಂಥ ಮಹಾಪವಿತ್ರವಾದ ಪುಣ್ಯಭೂಮಿ ಲಂಕಾ ಎಂಬತಕ್ಕಂಥ ದೇಶ. ಆ ಲಂಕಾ ಎಂಬ ಹೆಸರನ್ನು ಕೇಳಿದಾಗ ನಮಗೆ ರಾಮಾಯಣ ಜ್ಞಾಪಕಕ್ಕೆ ಬರುತ್ತೆ, ತ್ರೇತಾಯುಗ ಜ್ಞಾಪಕಕ್ಕೆ ಬರುತ್ತೆ. ಆದರೆ ರಾಮಾಯಣ ನಡೆಯುವುದಕ್ಕೆ ಮುನ್ನ ನಡೆದಂತ ಈ ಪವಿತ್ರವಾದ ಕಥೆಯೇ ಭೂ ಕೈಲಾಸ ಚರಿತ್ರೆ. ಲಂಕಾದೇಶ ವರದೇಶವಾದರೂ ಕೂಡ ನಮ್ಮ ಕನ್ನಡ ನಾಡು ಕೈಲಾಸವಾದದ್ದು. ಆ ಕೈಲಾಸದ ಕಥೆ ಮಾಡಿದಾಗಲೇ ನಾವು ನಿಂಗಯ್ಯನವರಿಗೆ ಕೈಲಾಸವನ್ನು ಬಯಸೋದು. ಆ ಪವಿತ್ರವಾಗಿರ್ತಕ್ಕಂಥ ಲಂಕಾಧೀಶ್ವರನಾದ ರಾವಣ ವಿಶ್ವವಸು ಕೈಕಸಾದೇವಿಯ ಸುಕುಮಾರನಾಗಿರ್ತಕ್ಕಂಥ ಇವನು ಯಾವಾಗಲೂ ದಾನ ಧರ್ಮ ಯಥೋಪಕಾರಗಳನ್ನು ಮಾಡ್ತಾ ಕಾಲ ಕಳಿತ ಪರಶಿವನ ಪ್ರಿಯ ಭಕ್ತನಾಗಿ, ಕೈಲಾಸ ಅಂದ್ರೆ ಇವನಿಗೆ ಅತ್ತೆ ಮನೆ ಇದ್ದಂಗೆ, ಎಷ್ಟೊತ್ತಾದ್ರೂ ಹೋಯ್ತಿದ್ದೆ, ಏನ್ ಬೇಕಾದ್ರೂ ವರ ಪಡ್ಕೊಂಬತ್ತಿದ್ದ. ಪರಶಿವನ ಪರಮ ಭಕ್ತ, ಶತಕೋಟಿ ಲಿಂಗಗಳನ್ನು ಏಕಕಾಲದಲ್ಲಿ ಪೂಜಿಸಿದವನು, ಕರುಳನ್ನೇ ಬಗೆದು ಕರುಳಿನ ನಾಡಿಯನ್ನು ಕೈ ಬೆರಳುಗಳಿಗೆ ತಂಬೂರಿ ತಂತಿಯಂತೆ ಮಾಡಿ ರುದ್ರವೀಣೆ ನುಡಿಸಿದವನು, ಯಾವ ಕೈಲಾಸವನ್ನು ಎತ್ತಿದವನು ಮೇಲಕ್ಕೆ ಮಹಾನ್ ಶಿವಭಕ್ತ ಯಾರು? ಈ ರಾವಣ, ದಶಕಂಠಧನನಾದ ರಾವಣ ಅಂತ ಇವನಿಗೆ ಹೆಸರು. ಚತುರ್ದಶ ಭುವನಗಳಲ್ಲಿ ಕೀರ್ತಿಯನ್ನು ಪಡೆದಿರ್ತಕ್ಕಂಥ ಇವನಿಗೆ ವಿಶ್ವವಸು ಕೈಕಸಾದೇವಿಯ ಸುಕುಮಾರನಾಗಿರ್ತಕ್ಕಂಥ ಈ ರಾವಣ ಪ್ರತಿನಿತ್ಯವೂ ಕೂಡ ಶಿವಭಕ್ತರನ್ನ ಆರೈಸುತ್ತಾ ಶಿವಭಕ್ತಿಯುತವಾದ ಪೂಜೆಯನ್ನು ಮಾಡ್ತಾ ಕಾಲ ಕಳೀತಾ ಇದ್ದಾನೆ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸುಭಿಕ್ಷವಾಗಿರುವರೆ, ಚೆನ್ನಾಗಿದ್ದಾರೆ ಮಹಾಪ್ರಭು. ಯಾರಿಗೆ ಯಾವ ತೊಂದರೆ ಇಲ್ಲ ತಾನೆ? ಇಲ್ಲ ಮಹಾಪ್ರಭು, ಎಲ್ಲ ಚೆನ್ನಾಗಿದ್ದಾರೆ. ಏನಪ್ಪ ನಿಮ್ಮ ಕೆಲಸ? ಬಲೆ ಬಲೆ, ನಿಮ್ಮಂತವ್ರು ಇರುವ ತನಕ ನನಗೆ ಯಾವ ಭಯವಿಲ್ಲ. ನನ್ನ ಸಾಮ್ರಾಜ್ಯ ಎಂದೆಂದು ಈಗ ಶಿವಭಕ್ತರಿಂದ ಕೂಡಿರಬೇಕು ಅಂತ ಅನುಗಾಲವೂ ಕೂಡ ಪುಣ್ಯವನ್ನು ಮಾಡ್ತಾ ಮಹಾನುಭಾವನಾದ ಈ ರಾವಣ ಪರಶಿವನ ಪ್ರಿಯ ಭಕ್ತನಾಗಿ ಕಾಲವನ್ನು ಕಳೀತಿರ್ಬೇಕಾದ್ರೆ ನೋಡಿ, ಜಗದೊಳಗೆ ತಾಯಿ ತಂದೆ ದೇವರು ಅನ್ನೋದಕ್ಕೆ ಈ ಕಥೆಯನ್ನು ಕೇಳಬೇಕು. ತಂದೆ ತಾಯಿಗಳಿಗೆ ನಾವೇನಾದ್ರೂ ತ್ಯಾಗ ಮಾಡ್ತೀವಿ ಅನ್ನೋದಾದ್ರೆ ಯುಗ ಯುಗಗಳಲ್ಲೂ ಕೂಡ ಇವನನ್ನು ಮೀರಿಸೋರು ಯಾರೂ ಇಲ್ಲ. ಯಾಕೆ ಹೇಳಿ? ತಾಯಿಗೋಸ್ಕರವಾಗಿ ಹರಣಾತ್ಮಲಿಂಗವನ್ನು ತಂದು ಈ ಧರೆ ಒಳಗಿರಿಸಿ ಈ ಧರೆನೇ ಕೈಲಾಸ ಮಾಡಿದವನು. ಅದಕ್ಕೆ ಈ ಕಥೆಯನ್ನು ಮಾಡಿದವರಿಗೆ ನೇರ ಕೈಲಾಸ, ಈ ಕಥೆಯನ್ನು ಮಾಡಿಸ್ಕೊಂಡವರಿಗೆ ನೇರ ಸ್ವರ್ಗವನ್ನ ಪರಮಾತ್ಮ ಕೊಡ್ತಾನೆ ಅಂತ ಇವತ್ತು ಭಕ್ತಿಯಿಂದ ನಮ್ಮ ಗಾಮನಹಳ್ಳಿ ಗ್ರಾಮದಲ್ಲಿ ನಿಂಗಯ್ಯನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸ್ತಾ ಇದ್ದೇವೆ. ಇಂಥ ಮಹಾನುಭಾವನ ಆಗಿರ್ತಕ್ಕಂಥ ರಾವಣ ಸಾರ್ವಭೌಮ ಅಪ್ರತಿಮವಾಗಿರ್ತಕ್ಕಂಥ ರಾಜ್ಯಭಾರವನ್ನು ಮಾಡ್ತಿರ್ಬೇಕಾದ್ರೆ ಧನ್ಯನಾದೆ ನಾನು ಜಗದೊಳು, ಧನ್ಯನಾದೆ ನಾನು ಜಗದೊಳು, ಧನ್ಯನಾದೆ ನಾನು ಇಳೆಯಳು, ಧನ್ಯನಾದೆ ನಾನು ಜಗದೊಳು, ಧನ್ಯನಾದೆ ನಾನು ಇಳೆಯಳು, ಧನ್ಯನಾದೆ ನಾನು ಜಗದೊಳು. ಎಲ್ಲ ಪುಣ್ಯದ ಫಲವಿಲ್ಲಿಗೆ ನಿಮ್ಮ ದಯಲಿ ಪಾವನವಾಯಿತು. ಎಲ್ಲ ಪುಣ್ಯದ ಫಲವಿಲ್ಲಿಗೆ ನಿಮ್ಮ ದಯಲಿ ಪಾವನವಾಯಿತು. ಧನ್ಯನಾದೆ ನಾನು ಜಗದೊಳು, ಧನ್ಯನಾದೆ ನಾನು ಇಳೆಯಳು, ಧನ್ಯನಾದೆ ನಾನು ಜಗದೊಳು. ದಾನ ಧರ್ಮವ ಮಾಡುತ್ತ ನಾನು ಪಡೆದಿರುವೆ ಪುಣ್ಯವನೆಂದು ಸರ್ವ ಜನರ ಕೇಳಿಗೆಗಾಗಿ ಮುಡಿಪ ಮಾಡುವೆ. ದಾನ ಧರ್ಮವ ಮಾಡುತ್ತ ನಾನು
ಪಡೆದಿರುವೆ ಪುಣ್ಯವನ್ನು ಸರ್ವ ಜನರ ಏಳಿಗೆಗಾಗಿ ಮುಡಿಪ ಮಾಡುವೆ ಗುರು ಮುನಿವಾರ ಕರಗಳು ಪಾವನವಾದವು ಗುರು ಗುರುಪಾದ ಪೂಜೆಯ ಮಾಡಿ ಕರಗಳು ಪಾವನವಾದವು ಜಗಗಳು ಮನನಾದೆ ಶಿಲೆಗಳು ಜಗಗಳು ರಾಜಾದಿರಾಜ ರಾಜಗನ ಗಂಭೀರ ರಾವಣ ಸಾರ್ವಭೌಮ ಶ್ರೀ ಶ್ರೀ ಲಂಕಾಧೀಶ್ವರನಿಗೆ ವಿಜೈ ಭವ ವಿಜೈ ಭವ ವಿಜೈ ಭವ. ಪಂಡಿತ ಪಾಮರರೇ, ನಾನು ಮುಂದೆ ಮಾಡಬೇಕಾಗಿರುವ ಮಹತ್ತರವಾದ ಕಾರ್ಯ ಯಾವುದಿದೆ ಈ ಲಂಕಾಧೀಶ್ವರನಿಗೆ ತಾವೆಲ್ಲರೂ ತಿಳಿಸಬಹುದು. ದಾನವೇಂದ್ರ ನೀನು ಮಾಡಬೇಕಾಗಿರುವ ದೊಡ್ಡ ಕಾರ್ಯ ಅಂದ್ರೆ ದಿಗ್ವಿಜಯ. ದಿಗ್ವಿಜಯದಲ್ಲಿ ನೀನು ಜಯವನ್ನು ಸಾಧಿಸಿಬಿಟ್ಟರೆ ಬ್ರಹ್ಮಾಂಡವೇ ನಿನ್ನ ಕೈ ಕೆಳಗಿದ್ದ ಹಾಗೆ. ಇದಲ್ಲದೆ ಆ ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸಿಬಿಟ್ರೆ ನಿನಗೆ ಸರಿಸಮನಾದ ವೀರ ಪ್ರಪಂಚದಲ್ಲೇ ಯಾರು ಇಲ್ಲದಂತ ಆಗ್ತಾನೆ. ದಿಗ್ವಿಜಯ, ಆ ದಿಗ್ವಿಜಯಕ್ಕೆಲ್ಲ ಸಲವತ್ತುಗಳನ್ನು ಸಿದ್ಧ ಮಾಡಿಕೊಳ್ಳಿ. ನಮ್ಮಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ನಾನೀಗಲೇ ಆ ದಿಗ್ವಿಜಯ ಕೊರಡುವುದಕ್ಕೆ ಸನ್ನದ್ಧನಾಗ್ತೇನೆ ಅಂತ ಒಂದು ಹುಲ್ಲುಕಡ್ಡಿ ಎತ್ತಿಡಬೇಕಾದ್ರೂ ತಾಯಿ ಹತ್ರ ಬರ್ತಿದ್ದ. ನೋಡಿ, ಈ ಕಥೆಯ ಮುಖ್ಯಾಂಶ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಕಣ್ಣಿಗೆ ಕಾಣುವ ನಿಜವಾದ ದೇವರು ಅಂದರೆ 9 ತಿಂಗಳು ಹೊತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಸಾಕು ಸಲಹಿದ ತಾಯಿ. ಎರಡನೆಯ ದೇವರು ನಮ್ಮ ಜನ್ಮಕ್ಕೆ ಕಾರಣನಾದ ತಂದೆ. ಮೂರನೆಯ ದೇವರು ನಮಗೆ ವಿದ್ಯೆ ಸಂಸ್ಕಾರ ದಾರಿದೀಪಗಳನ್ನು ತೋರಿಸ್ತಕ್ಕಂಥ ಗುರು. ಈ 3 ದೇವರೊಳಗಡೆ 300 ಮುಕ್ಕೋಟಿ ದೇವರುಗಳು ತುಂಬಿದಾರಂತೆ ನೋಡಿ. ಅದಕ್ಕೆ ಪೂಜೆ ಮಾಡಿದರೆ ತಂದೆ ತಾಯಿಗಳನ್ನು ಪೂಜಿಸು, ದೇಶ ಸುತ್ತಿದರೇನು, ಕೋಶ ಓದಿದರೇನು, ಎತ್ತವರನ್ನ ಪೂಜಿಸದ ಮಗನೂ ನೀನೊಬ್ಬ ಮಗನೇ. ಅದಕ್ಕೆ ಜಗದೊಳಗೆ ತಾಯಿ ತಂದೆಗೆ ಮಿಗಿಲಾದ ದೇವರು ಯಾವುದೂ ಇಲ್ಲ. ಈ ಭೈರವೇಶ್ವರ ಪುರಾಣದಲ್ಲಿ ಒಂದು ಕತೆ ಬರುತ್ತೆ. ಒಬ್ಬ ತಾಯಿಗೆ 3,000 ಜನ ಮಕ್ಕಳು. 3,000 ಒಂದೊಂದು ಊರಿಗೆ ಇಷ್ಟಿಷ್ಟು ಮಕ್ಕಳು ಅಂತ ಅವ್ರನ್ನ ಭಿಕ್ಷೆ ಕಳಿಸ್ತಾಳೆ. ಎಲ್ಲಾ ಮಕ್ಕಳಿಗೂ ಭಿಕ್ಷೆ ಕಳಿಸ್ಬಿಟ್ಟು ಎಲ್ಲಾ ಮಕ್ಕಳು ಇಂಥ ಜಾಗಕ್ಕೆ ಬನ್ನಿ ಅಂತ ಒಂದು ಮರದ ಕೆಳಗಡೆ ಕೂರಿಸಿರ್ತಾಳೆ. ಎಲ್ಲಾ ಮಕ್ಕಳು ರೊಟ್ಟಿ ಇಟ್ಟು ಗಂಜಿ ಅನ್ನ ಸೊಪ್ಪು ಎಲ್ಲವನ್ನು ತಂದು ತಾಯಿ ಮುಂದೆ ಇಟ್ಟು 3,000 ಜನ ಮಕ್ಕಳು ಸಾಲ ಕೂತ್ಕೋತಾರೆ. ಆ ರೊಟ್ಟಿ ಇಟ್ಟು ಗಂಜಿ ಸೊಪ್ಪು ಅನ್ನ ಎಲ್ಲವನ್ನು ಅಂಬಲಿ ಮಾಡಿ ಎಲ್ಲಾ ಮಕ್ಕಳಿಗೂ ಒಂದೊಂದು ಸೌಟ್ ಹಾಕೊಂಬತ್ತಾರೆ. ಎಲ್ಲಾ ಮಕ್ಕಳಿಗೂ ಒಂದೊಂದು ಸೌಟ್ ಆಗಿ ಇನ್ 3 ಸೌಟ್ ಉಳ್ಕತ್ತಂತೆ. ಆಗ ಒಂದು ಮಗು ಹೇಳುತ್ತಂತೆ, ಅಮ್ಮ ನೀನು ನಮ್ಮೆಲ್ಲರಿಗೂ ಎತ್ತು ತಾಯಿ ಅಲ್ವಾ, ಅದಕ್ಕೆ ನಿನಗೆ 3 ಸೌಟು, ನಮಗೆಲ್ಲ ಒಂದೊಂದು ಸೌಟು, ನೀವು ಊಟ ಮಾಡ್ಕೊ. ಅವಳ ಮನಸ್ಸು ಒಪ್ಪಲಿಲ್ವಂತೆ. ಪರಮೇಶ್ವರ 3,000 ಜನ ಮಕ್ಕಳು ಕೊಟ್ಟೆ ಅಂತ ಇನ್ನು 3 ಕೊಟ್ಟು ಬಿಟ್ಟಿದ್ರೆ ಅವಕ್ಕೂ ಒಂದೊಂದು ಸೌಟ್ ಬಿಟ್ಬಿಡನಲ್ಲ ಅನ್ನಂತೆ. ಅಂದ್ರೆ ತಾಯಿ ಮನಸ್ಸು ಎಷ್ಟು ದೊಡ್ಡದು ನೋಡಿ. 10 ಮಕ್ಕಳಾದ್ರೊಳಗೆ ಸಾಕಾಗೋದೇ ಇಲ್ಲ. ಈ ಅಪ್ಪ ಬೇಕಾ ಡಬಲ್ ಗೇಮ್ ಮಾಡ್ತಾನೆ. ಯಾಕೆ ಹಿರಿ ಮಗ ಹುಡ್ತಾಗ ಸ್ವಲ್ಪ ತಾಪತ್ರೆಗೆ ಸಿಗಾಕೊಂಡ್ಬಿಟ್ಟಿರ್ತಾನೆ, ಕಿರಿ ಮಗ ಹುಡ್ತಾಗ ಸ್ವಲ್ಪ ಬಡ್ಡಿ ಗಿಡ್ಡಿಗೆಲ್ಲ ಬಿಟ್ಕೊಂಡು ಜೋರಾಗಿರ್ತಾನೆ. ನಾನು ಅಂತಾನೆ ಒಟ್ಟಲ್ಲಿ ಅದಾಗ ಏನಾಗುತ್ತೆ, ಮಕ್ಕಳು ಕಂಡ್ರೆ ಅಪ್ಪ ಒಂದ್ ಸ್ವಲ್ಪ ತಾರತಮ್ಯ ಮಾಡಿದ್ರು ಕೂಡ ತಾಯಿ ಮಾತ್ರ ಯಾವತ್ತೂ ಮಾಡಲ್ಲ. ನೋಡಿ, ನಮ್ಗೆ 10 ಮಕ್ಕಳು ಒಂದೇ ತರ, 10 ಮಕ್ಕಳು ಒಂದೇ ರೀತಿ ಅಂತ ಸಾಕ್ತಾಳೆ. ಇದೇ ನೋಡಿ ತಾಯಿ ಮಮಕಾರ. ಇಲ್ಲಿ ರಾವಣ ತಾಯಿ ಹತ್ರ ಬರ್ತಿದ್ದಾನೆಮ್ಮ. ನಿನ್ನ ಮಗನಾಗಿರ್ತಕ್ಕಂಥ ರಾವಣ ಲೋಕಲೋಕಗಳನ್ನ ಜಯಿಸುವಂತ ದಿಗ್ವಿಜಯಕ್ಕೆ ಹೊರಟು ಬಂದಿದ್ದಾನೆ. ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಮಗನ ತಲೆ ಸವರ್ತ ಹೇಳ್ತಾಳೆ, 100 ಕಾಲ ಚೆನ್ನಾಗಿ ಬಾಳು ಮಗನೇ. ನೀನು ಹಿಡಿದ ಕಾರ್ಯವನ್ನು ಜಯಿಸ್ಕೊಂಡು ಬಾ, ನೀನು ಹಿಡಿದ ಕಾರ್ಯಗಳಲ್ಲಿ ಜಯವಾಗುತ್ತೆ ಅಂತ ಮಗನನ್ನ ಆಶೀರ್ವಾದ ಮಾಡಿ ಕಳಿಸ್ತಿರ್ಬೇಕಾದ್ರೆ, ಅಮ್ಮ ನಿನ್ನ ಆಶೀರ್ವಾದ ಬಲ ಹೊಂದಿದ್ರೆ ನಾನು
ಬ್ರಹ್ಮಾಂಡವನ್ನ ಗೆಲ್ಲುವುದರ ಜೊತೆಗೆ ವಿಜಯದೇವಿಯ ಸೆರೆಗಿಡಿದು ಹೇಳ್ತಾ ಇರ್ತೇನೆ ಅಂತ ಈ ಮಹಾನುಭಾವನಾಗಿರ್ತಕ್ಕಂಥ ರಾವಣ ಅತ್ತ ಕಡೆ ದಿಗ್ವಿಜಯಕ್ಕೆ ಗಜವಯ್ಯಾಳಿಯನ್ನು ಹೇರಿ ಹೊರಡ್ತಾ ಇದ್ದಾನೆ. ತಾಯಿ ಹೇಳ್ತಾಳೆ, ಹೋಗ್ ಬಾ ಮಗನೇ. ರಾವಣ ಹೇಳ್ತಾನೆ, ಸಖಿಯರೇ, ನಮ್ಮಮ್ಮನ ನನಗೆ ಪ್ರಾಣ, ನಮ್ಮಮ್ಮನೇ ನನಗೆ ಜೀವ, ನಮ್ಮಮ್ಮನ ಜೋಪಾನ ನೋಡ್ಕೊಳ್ಳಿ ಅಂತ ಆ ಎಚ್ಚರಿಕೆಯ ಮಾತನ್ನು ಸಖಿಯರಿಗೆ ಹೇಳಿ ತಾನು ಅತ್ತ ಕಡೆ ಹೊರಟ್ನಲ್ಲ ಗಜವಯ್ಯಾಳಿಯನ್ನು ಹೇರಿ. ಇತ್ತ ಕಡೆ ಎತ್ತ ತಾಯಿಯಾದ ಕೈಕಸಾದೇವಿ, ನನ್ನ ಮಗ ದೊಡ್ಡ ಕೆಲಸ ಕೈ ಹಾಕಿದಾನೆ, ನನ್ನ ಮಗ ಹಿಡಿದ ಕಾರ್ಯಗಳನ್ನು ಜಯಿಸ್ಕೊಂಡು ಬರಬೇಕಲ್ಲ ಅಂತ 100 ಜನ ಮುತ್ತೈದೆ ಹೆಣ್ಣು ಮಕ್ಕಳನ್ನು ಕರೆಸಿ ಅವರಿಗೆಲ್ಲ ಬಾಗಣ ಕೊಡಿಸ್ತಾ ಇದ್ದಾಳೆ. ಮುತ್ತೈದೆಯರ ಆಶೀರ್ವಾದ ನನ್ನ ಮಗನಿಗೆ ಶಾಶ್ವತವಾಗಿರಲಿ, ಗೆದ್ದು ಬರಲಿ. 1000 ಜನ ಬ್ರಾಹ್ಮಣೋತ್ತಮರನ್ನು ಕರೆಸಿ ಅವರಿಗೆಲ್ಲ ಒಂದೊಂದು ಹಸುಗಳನ್ನು ದಾನವಾಗಿ ಕೊಟ್ಟಿದ್ದಾಳೆ. ಆ ಹಸುಗಳನ್ನು ಕರೆಯೋದಕ್ಕೆ ಒಂದೊಂದು ಬಂಗಾರದ ಪಾತ್ರಗಳನ್ನು ಕೊಟ್ಟಿದ್ದಾಳೆ. ಗೋದಾನ, ಭೂದಾನ, ಸುವರ್ಣ ದಾನಗಳನ್ನು ಮಾಡ್ತಾ ಇದ್ದಾಳೆ. ಯಾಕೆ ಹೇಳಿ? ನನ್ನ ಮಗ ಹಿಡಿದ ಕಾರ್ಯವನ್ನು ಜಯಿಸಿಕೊಂಡು ಬರಲಿ. ತಾಯಿಯಾದವಳು ಮಕ್ಕಳಿಗೆ ಕಿಂಚಿತ್ತು ನೋವಾದರೂ ಕೂಡ ತನಗೆ ನೋವಾದಂತೆ, ಗಾಯವಾದಂತೆ ಗೋಳಾಡ್ತಾಳೆ. ಇದೇ ತಂದೆ ತಾಯಿಗಳ ಮಮಕಾರ. ಎಲ್ಲಾ ಋಣನೂ ತೀರಿಸಬಹುದಂತೆ ನಾವು, ಎತ್ತ ತಾಯಿ ತಂದೆ ಋಣ ಮಾತ್ರ ಎಲ್ಲೂ ತೀರ್ಸಕ್ಕಾಗಲ್ವಂತೆ. ಯಾವ ವಸ್ತು ಬೇಕಾದ್ರೂ ಆನ್ಲೈನ್ ಬುಕ್ ಮಾಡಿ ತರಿಸಬಹುದಂತೆ, ತಾಯಿ ತಂದೆ ಎಂಬತಕ್ಕಂಥ ಈ ವಸ್ತುಗಳು ಎಲ್ಲೂ ಸಿಗಲ್ಲ. ಇವತ್ತು ನಿಂಗೈನವ್ರನ್ನ ಕಳ್ಕೊಂಡಿದ್ದೀವಿ, ನಾವೆಷ್ಟು ಕೋಟಿ ಕೊಟ್ಟರು ಅವ್ರನ್ನ ಕರ್ಕೊಂಬರಕ್ಕಾಗಲ್ಲ. ಇಷ್ಟೇ ನೋಡಿ ಜೀವನ. ಹೆಂಡತಿ ಸತ್ರೆ ಮತ್ತೊಬ್ಬಳೆ ಹೆಂಡತಿ ಬರ್ತಾಳಂತೆ, ಮಗ ಸತ್ರೆ ಮತ್ತೊಬ್ಬ ಮಗನ ದತ್ತು ತಗೋಬಹುದಂತೆ. ಜನ್ಮ ಕೊಟ್ಟವರನ್ನ ಮಾತ್ರ ನಾವೆಲ್ಲೂ ಕಾಣಕ್ಕಾಗಲ್ವಂತೆ ನೋಡಿ. ಅರ್ಕೆ ಹೊತ್ತು ದೇವರಲ್ಲಿ ಕೈ ಮುಗಿದು ತಾನು ಬಹಳ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾಳೆ, ಸಾಕ್ತಾಳೆ. ಆ ಮಕ್ಕಳ ಒಂದು ನೋವು, ನಲಿವು ಎಲ್ಲ ಅವಳಲ್ಲಿ ತುಂಬಿರುತ್ತೆ. ದೊಡ್ಡವನಾದ ಮೇಲೆ ಆ ಮಗನೇ ಅವಳನ್ನ ಮರೆತ್ರೆ, ಅವರನ್ನ ಮರೆತ್ರೆ ಪ್ರಪಂಚದಲ್ಲಿ ಏನಿದ್ರೇನು? ನಾವು ಇಲ್ಲಿರೋ ದೇವರುಗಳಾದಂಥ ತಂದೆ ತಾಯಿಗಳಿಗೆ ಊಟ ಹಾಕಿದೆ, ಕಾಶಿ ರಾಮೇಶ್ವರಕ್ಕೆ ಹೋದ್ರೆ ಏನು ಪ್ರಯೋಜನ ಬಂತು? ತಂದೆ ತಾಯಿಗಳ ತಲೆ ತಗ್ಸೋ ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಬಂತು? ತಂದೆ ತಾಯಿಗಳ ತಲೆ ಎತ್ತಿ ಬಾಳುವಂತೆ ಜೀವನ ಮಾಡಬೇಕು, ಇನ್ಯಾವುದು ನಮ್ಮದಲ್ಲ. ಅದಕ್ಕೆ ಒಂದು ಜಾನಪದ ಗೀತೆಯಲ್ಲಿ ಬರೆದವ್ರೆ ನೋಡಿ ಎಷ್ಟು ಚೆನ್ನಾಗಿ. ಪ್ರಪಂಚದಲ್ಲಿ ಏನು ಬೇಕಾದ್ರೂ ತರಬಹುದು, ಎತ್ತ ತಾಯಿ ತಂದೆ ಮಾತ್ರ ಯಾವ ಅಂಗಡಿಲೂ ಮಾರಲ್ಲ, ಎಲ್ಲೂ ಸಿಗಲ್ಲ. ಅದೇ ಗೀತೆ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ, ಹಡೆದ ತಾಯಿ ತಂದೆ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ತಮ್ಮ ಮರಳಿ ಬರುವರೇನೋ, ಹೆತ್ತವರು ಮರಳಿ ಬರುವರೇನೋ. ಹಡೆದ ತಾಯಿ ತಂದೆ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ತಮ್ಮ ಮರಳಿ ಬರುವರೇನೋ, ಹೆತ್ತವರು ಮರಳಿ ಬರುವರೇನೋ. ನಾಲೆ ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗಲ್ಲ, ಚಿನ್ನದಂತವನು ಹೆಣ್ಣ ಹುಡುಕಿದಳು ನಿನ್ನ ಮದುವೆ ಕಂತ. ನಾಲೆ ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗಲ್ಲ, ಚಿನ್ನದಂತವನು ಹೆಣ್ಣ ಹುಡುಕಿದಳು ನಿನ್ನ ಮದುವೆ ಕಂತ. ಕಾಲ ಕಾಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಲ್ಲ, ಅಮ್ಮ ಅಮ್ಮ ಅಮ್ಮ. ಕಾಲ ಕಾಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಲ್ಲ, ಮುತ್ತಿನ ತಾಯಿ
ಕೊಂಡು ಕುಳಿತಾಳು ಕನಸು ಕನಸಾಗಿ ಹೋಯಿತು ಮುದುಕಿಯ ಕನಸಾಗಿ ಹೋಯಿತು ಒಬ್ಬೊಬ್ಬರು ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ ಹೆಂಡತಿ ಮಕ್ಕಳು ಹೆಸರ ತಾಯಿಯ ದೂರ ತಳ್ಳಬೇಡ ಅವಳ ಬೇರೆ ಮಾಡಬೇಡ ಎದ್ದವರ ಬೇರೆ ಮಾಡಬೇಡ ಮಗಾಯಿದ್ದರು ಎಚ್ಚೆಂದು ತಿಳಿದು ಸೊಸೆಯ ಕಂದಳಲ್ಲ ಆ ಸೊಸೆದ ಸೊಸೆಯು ತನ್ನ ಅತ್ತೆಯ ಸರಿಯಾಗಿ ನೋಡಲಿಲ್ಲ ಮಗಾಯಿದ್ದರು ಎಚ್ಚೆಂದು ತಿಳಿದು ಸೊಸೆಯ ಕಂದಳಲ್ಲ ಸೊಸೆದ ಸೊಸೆಯು ತನ್ನ ಅತ್ತೆಯ ಸರಿಯಾಗಿ ನೋಡಲಿಲ್ಲ ಹುಟ್ಟು ಬಿಟ್ಟಿರುವ ಎಂಜಲನ್ನವ ತಾಯಿ ಉಂಡಳಲ್ಲ ಅಯ್ಯೋ ಶಿವನೇ ಅಯ್ಯೋ ಹುಟ್ಟು ಬಿಟ್ಟಿರುವ ಎಂಜಲನ್ನವ ತಾಯಿ ಉಂಡಳಲ್ಲ ಮಗನ ಮೋಹಕ್ಕೆ ಎಂಜಲನ್ನವ ತಾಯಿ ಉಂಡಳಲ್ಲ ಅದನ್ನು ಮಗನಿಗೆ ಹೇಳಲಿಲ್ಲ ಎತ್ತವ್ವ ಮಗನಿಗೆ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ ಮಗಾಯಿದ್ದರು ಎಂದ ತಾಯಿಯು ಪರದೇಶಿಯಾದಳು ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳು ಮಗಾಯಿದ್ದರು ಎಂದ ತಾಯಿಯು ಪರದೇಶಿಯಾದಳು ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳು ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎಷ್ಟು ದಿನ ಇರುತ್ತಾಳೋ ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎಷ್ಟು ದಿನ ಇರುತ್ತಾಳೋ ಮಗ ಸೊಸೆಯರು ಚೆನ್ನಾಗಿ ಬಾಳಿ ಎಂದು ದೇವರನ್ನು ಕೇಳಾಡು ತಾಯಿ ಬೀಳಿಸತ್ತ ಅಮ್ಮ ಅಮ್ಮ ಹೆತ್ತುವನ್ನು ಸಾಕಿದ ಮಕ್ಕಳಿಂದ ನಿನಗಿಂತ ಸಾವೇ ಅಮ್ಮ ಅಮ್ಮ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ ಹಡಗ ತಾಯಿ ಮಕ್ಕಳ ಮ್ಯಾಲೆ ಮತ್ತೆ ಸಿಗುವರೇನು ತಮ್ಮ ಮರಳಿ ಬರುವರೇನು ಹೆತ್ತವರು ಮರಳಿ ಬರುವರೇನು ಹೆತ್ತವರು ಮರಳಿ ಬರುವರೇನು
ಗೋವಿಂದ. ಗೋವಿಂದ ನಿಂಗಯ್ಯನವರಿಗೆ ಭಗವಂತ ಮೋಕ್ಷವನ್ನು ಕೊಡ್ಲಿ. ಹೆತ್ತು ಹೊತ್ತು ಸಾಕಿ ಸಲಹಿದ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಅವರ ಆಶೀರ್ವಾದ ಸದಾ ತುಂಬಿರ್ಲಿ ಅಂತ ಇಲ್ಲಿ ರಾವಣ ಅತ್ತ ಕಡೆ ದಿಗ್ವಿಜಯಕ್ಕೆ ಹೋದ ಮೇಲೆ ತಾಯಿಯಾದವಳು ಕೇಳ್ತಾಳೆ, ಏನಪ್ಪಾ ಇಷ್ಟು ದಿನ ಆದ್ರೂ ನನ್ನ ಮಗ ಸೋತನೋ ಗೆದ್ದನೋ ಒಂದು ಗೊತ್ತಿಲ್ವಲ್ಲ, ನನ್ನ ಮಗ ರಾವಣ ಏನಾದ? ಪಂಚಾಂಗ ತೆಗೆದು ನೋಡಿ, ಅಮ್ಮ ನಿನ್ನ ಮಗ ಬಹಳ ಚೆನ್ನಾಗಿದ್ದಾನೆ ತಾಯಿ, ಹಿಡಿದ ಕಾರ್ಯವನ್ನ ಜಯಿಸ್ಕೊಂಡು ಬರೋದಕ್ಕೆ ಹೊರಟಿದ್ದಾನೆ, ಜಯಿಸ್ಕೊಂಡ್ ಬರ್ತಾನೆ. ಯಾಕೆಂದ್ರೆ ಇಲ್ಲಿ ನೀನು ಮಾಡ್ತಿರುವ ದಾನ ಧರ್ಮ ಪೂಜೆಯಲ್ಲಿ ನಿನ್ನ ಮಗನ ಒಳ್ಳೇದು ಮಾಡ್ತಾ ಇದೆ. ನೋಡಿ ಕತೆಲೆ ಬಂತು. ಅಪ್ಪ ಅಮ್ಮನ ಹಾರೈಕೆ ಮಕ್ಕಳು ಎಲ್ಲಿಗೋದ್ರೂ ಕೂಡ ಅವ್ರಿಗೆ ಯಶಸ್ಸನ್ನ ಕೊಡುತ್ತಂತೆ, ಜಯವನ್ನ ಕೊಡುತ್ತಂತೆ. ಈ ಕೆಲವು ಕಡೆ ತಾಯಿ ಹೇಳ್ತಾಳೆ, ಮಗನೇ ನೀ ಊರ್ಲಿದ್ರೆ ಉದ್ಧಾರ ಆಗಲ್ಲ ಕಣ, ನೀ ಉದ್ಧಾರ ಆಯ್ತೀನೋ ಅಂದ್ರೆ ನಿನ್ ಜೊತೆಲಿರೋರು ನಿನ್ನ ಉದ್ಧಾರ ಮಾಡಲ್ಲ ಕಣ. ಇಷ್ಟಿಷ್ಟಾಗಲ್ಲ ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಕೂತವ್ರೆ. ನೀನ್ ನಮ್ಮೂರ್ ಬಿಟ್ಬಿಟ್ಟು ಎಲ್ಲರೂ ಹೋಗಪ್ಪ, ಮಂಡ್ಯಕ್ಕೆ ಹೋಗು, ಅಲ್ಲಿಗೂ ಬರ್ತಾರ ಬೇಡ, ಎಲ್ಲರೂ ಬೆಂಗಳೂರು ದುಬಾಯೋ ಎಲ್ಲಾದ್ರೂ ಹೋಗು, ಎಲ್ಲಾದ್ರೂ ಚೆನ್ನಾಗಿ ಬಾಳು ಮಗನೇ, ನೀನ್ ಚೆನ್ನಾಗಿರ್ತೀವಿ ಹೋಗಪ್ಪ ಅಂತ ತಂದೆ ತಾಯಿಗಳೇ ಊರು ಬಿಟ್ಟು ಕಳಿಸ್ತಾರೆ. ಮಗ ದುಬಾಯಿಗೆ ಹೋದ್ರು ದಬಾಯಿಸಿ ಬದುಕ್ತಾನಂತೆ. ಯಾಕೆ ಹೇಳಿ, ಅವ್ವ ಅಪ್ಪನ ಆಶೀರ್ವಾದವೇ ಜೊತೆಲಿ ಬಂದ್ಬಿಟ್ಟಿರುತ್ತೆ. ಹೋಗು ಅಂತ ಅವರೇ ಕಳಿಸಿರ್ತಾರೆ. ಅವ್ರೆಲ್ಲೋದ್ರೂ ಬದುಕ್ತಾನೆ ಆ ಮಗ. ಅಲ್ಲಿಂದೇ ಬುದ್ಧಿವಂತನಾಗಿ ನಮ್ಮ ಅಪ್ಪ ಅಮ್ಮ ನನಗೆ ಒಳ್ಳೇದು ಮಾಡಿದ್ರು ಅಂತ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊತಾನಂತೆ. ಈ ಕೆಲವು ಕಡೆ ಅವ್ವ ಅಪ್ಪನ ಹೊಟ್ಟ ಉರಿಸ್ಬಿಟ್ಟು ಇವರೇ ಊರು ಬಿಟ್ಬಿಟ್ಟು ಹೋಯ್ತಾರೆ. ಆಗವ್ವ ಅಂತಾಳೆ, ನೀನು ಉದ್ಧಾರ ಆಗಲ್ಲ ಕಣೋ, ತಂದೆ ತಾಯಿಗಳ ಕಣ್ಣೀರು ಹಾಕ್ಸ್ಬಿಟ್ಟು ಹೋಗ್ತೀನಿ, ಯಾಕುಟ್ಟಾಯ್ತಿ ಯಾವಾಗೂ ಕರೆಕ್ಟ್ ನಾವು ಯಾವ ದೇಶಕ್ಕೆ ಹೋದ್ರು ಇಟ್ಟಾಡ್ಕಂಪುನ ಅಲ್ಲಿಗೆ ಬರ್ತಾನೆ. ಅದಕ್ಕೆ ತಂದೆ ತಾಯಿಗಳ ಆಶೀರ್ವಾದ. ಇಲ್ಲಿ ರಾವಣನ ತಾಯಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ, ನಮಗ ಬೇಗ ಬರ್ತಾನೆ ಅನ್ನೋದಾದ್ರೆ ನಾನು ಇನ್ನೂ ಭಕ್ತಿಯುತವಾದ ಪೂಜೆ ಮಾಡಬೇಕು ಅಂತ ಏನ್ ಮಾಡಿದಾಳೆ, ಸಮುದ್ರ ತೀರಕ್ಕೆ ಬಂದು ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿದಾಳೆ. ಒಣಗೋಗಿರೋ ಮರಳಲ್ಲಿ ಲಿಂಗ ಮಾಡಕ್ಕಾಗಲ್ಲ, ಮಾಡಿದಾಳೆ. ಹೇಗೆ? ತನ್ನ ಭಕ್ತಿ ಎಂಬ ನೀರನ್ನಾಕಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಭೂಲೋಕಕ್ಕೂ ಕೈಲಾಸಕ್ಕೂ ಭಕ್ತಿ ಎಂಬ ಸೇತುವೆಯನ್ನ ಕಟ್ಟಿ ಶಿವನನ್ನ ಪಾಶ ಹಾಕಿ ಕರೀತಾಳೆ. ಶಂಕರನೇ, ಶಶಿಧರನೇ, ಕೈಲಾಸವಾಸನೆ, ರಜತಗಿರಿ ನಿಲಯನೆ, ಸುಖಂಕರನೆ, ಓಂಕಾರನೆ, ಗಿರಿಜಾವಲ್ಲಭನೆ, ಗೌರಿ ರಮಣನೆ, ಕಾಲಭೈರವನೆ, ರುದ್ರೇಶನೆ, ಸೋಮೇಶ್ವರನೆ, ಹರ್ಕೇಶ್ವರನೆ, ರಾಮಲಿಂಗೇಶ್ವರನೆ, ನಂಜುಂಡೇಶ್ವರನೆ, ಪಾಹಿ ಮಾಂ ಪರಮೇಶ್ವರನೆ, ನನ್ನ ಮಗನಿಗಾವ ಕುಂದುಕೊರತೆಗಳು ಬಾರದಂತೆ ಅತಿ ಬೇಗ ನನ್ನ ಬಳಿಗೆ ಬಾ ಎನ್ನಪ್ಪನೇ ಅಂತ ಒಣಗಿದ ಮರಳಿನಿಂದ ಲಿಂಗವನ ಮಾಡಿ, ಒಣಗೋಗಿರೋ ಮರಳಲ್ಲಿ ಲಿಂಗ ಮಾಡಿ ಶಿವನನ್ನ ಭಕ್ತಿಯಿಂದ ಬೇಡ್ತಾಳೆ. ಈ ರೇಣುಕಾದೇವಿ ಮಹಾತ್ಮೆ ಅನ್ನೋ ಕತೆ ಬರುತ್ತೆ. ಸೌದತ್ತಿ ಎಲ್ಲಮ್ಮ ಅಂತ ಒಯ್ತೀವಲ್ಲ ನಾವು ಉತ್ತರ ಕರ್ನಾಟಕದಲ್ಲಿ. ಆ ಕಥೆಯಲ್ಲಿ ರೇಣುಕರಾಜನ ಮಗಳು ರೇಣುಕಾದೇವಿ ರಾಜನ ಮಗಳವಳು ಹಠ ಮಾಡಿಕೊಂಡು ಜಮದಗ್ನಿ ಮುನಿಯನ್ನು ಮದುವೆ ಮಾಡ್ಕೋತಾಳೆ. ಆ ಮುನಿ ಹೆಂಗೆ ಪರೀಕ್ಷೆ ಮಾಡ್ತಾನೆ ಅಂದ್ರೆ 4 ಮಕ್ಕಳಾಗಿದ್ರು ಅವಳು ಪರೀಕ್ಷೆ ನಿಲ್ಸದೇ ಇಲ್ಲ. ಅವನು ಏನಂತ ಪರೀಕ್ಷೆ ಒಡ್ಡಿರ್ತಾನೆ, ಪ್ರತಿದಿನ ನೀನು ಭಾಗೀರಥಿ ನದಿಗೋಗಿ ಸ್ನಾನ ಮಾಡಿ ಒಣಗಿದ ಮರಳಿನಿಂದ ಮಡಕೆ ಮಾಡಿ, ನೋಡಿ ಮರಳಲ್ಲಿ ಮಡಕೆ ಮಾಡಕ್ಕಾಯ್ತದ, ಒಣಗಿರೋ ಮರಳಲ್ಲಿ ಆ ಮಡಕೆ ಮಾಡಿ ಮಡಕೆ ಒಳಗೆ ನೀರು ತುಂಬಿಕೊಂಡು, ಒಣಗಿರೋ ಮರಳಲ್ಲಿ ಮಡಕೆ ಮಾಡೋದಿರ್ಲಿ, ಅದರೊಳಗೆ ನೀರು ನಿಂತ್ಕೊಳ್ಳುತ್ತಾ ನೋಡಿ, ನೀರು ತುಂಬಿಕೊಂಡು ಹಾವನ್ನ ಸಿಂಬಿ ಸುತ್ತಕೊಂಡು ಪ್ರತಿದಿನ ಯಾಗ ಮಂಟಪಕ್ಕೆ ನೀರು ತರಬೇಕು ಅಂತ ಹೇಳಿರ್ತಾನೆ ಜಮದಗ್ನಿ ಮುನಿ. ಅವಳೆಂತ ಪತಿವ್ರತೆ, ಪ್ರತಿನಿತ್ಯ ಹೋಗಿ ಮಹಾಪವಿತ್ರವಾದ ಭಾಗೀರಥಿ ನದಿಯಲ್ಲಿ ಸ್ನಾನ ಮಾಡಿ ಒಣಗಿದ ಮರಳಿನಿಂದ ಮಡಕೆ ಮಾಡ್ತಾಳೆ. ಮಡಕೆ ಮಾಡಿ ನೀರು ತುಂಬ್ಕೋತಾಳೆ. ಹಾವು ಅಲ್ಲೇ ಸಿಗುತ್ತೆ, ಹಾವನ್ನು ತೆಗೆದು ಸಿಂಬಿ ಸುತ್ತಕೊಂಡು ನೀರು ಹೊತ್ಕೊಂಡ್ಬರ್ತಾಳೆ. ಒಂದು ದಿವಸ ದೇವಗಂಧರ್ವರು ಸ್ನಾನ ಮಾಡ್ತಾ ಇರ್ತಾರೆ ಭಾಗೀರಥಿ ನದಿ ಒಳಗೆ. ಆ ಭಾಗೀರಥಿ ನದಿ ಒಳಗಡೆಲ್ಲ ಸ್ನಾನ ಮಾಡ್ತಿರ್ಬೇಕಾದ್ರೆ ಇದನ್ನು ನೋಡಿದಂತ ಇವಳ ಮನಸ್ಸು ಒಂದು ಕ್ಷಣ ಚಂಚಲ ಆಗೋಯ್ತದೆ. ಕೆಟ್ಟದ್ದೇನೂ ಆಗಲ್ಲ, ನಾನು ನನ್ನ ಗಂಡನ ಜೊತೆಯಲ್ಲಿ ಈ ರೀತಿಯಾಗಿ ಜಲಕ್ರೀಡೆ ಆಡ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನನ್ನ ಗಂಡನ ಜೊತೆ ನಾನು ಇದ್ದಿದ್ರೆ ಹೆಂಗಿರ್ತಿತ್ತು ಅಂತ ಅನ್ಸುತ್ತೆ ಅವಳ ಮನಸ್ಸು. ಅಷ್ಟಕ್ಕೆ ಅವಳ ಮನಸ್ಸು ಚಂಚಲವಾಗೋಯ್ತಲ್ಲ, ಮಡಿಕೆ ನಿಂತುಕೊಳ್ಳಲ್ಲ, ಹಾವು ಸಿಗಲ್ಲ. ಶತ ಪ್ರಯತ್ನ ಮಾಡಿ ಸಾಕಾಗಿ ಗಂಡನ ಬಳಿಗೆ ಬರ್ತಾಳೆ, ಸಪ್ಪೆ ಮುಖ ಹಾಕೊಂಡು. ನೀನು ಪತಿವ್ರತಿಯಲ್ಲ ಅಂತ ಮಕ್ಕಳಿಗೆ ಆಜ್ಞೆ ಮಾಡ್ತಾನೆ, ಇವಳು ತಲೆಯನ್ನು ಕಡೀರಿ ಅಂತ. 3 ಮಕ್ಕಳು ತನ್ನ ತಾಯಿಯ ತಲೆಯನ್ನು ಕಡಿಯೋದಕ್ಕೆ ಒಲ್ಲೆ ಅಂತಾರೆ. ಆಗ ಪರಶುರಾಮ ತನ್ನ ಕೊಡಲಿಯಿಂದ ಎತ್ತಿ ಒಂದೇ ಸಾರಿ ತಾಯಿಯ ತಲೆಯನ್ನು ಹೊಡಿತಾನೆ. ಆ ಒಡೆದ ತಲೆ ಬಂದು 7 ಕೊಳ್ಳದಲ್ಲಿ ಬಿತ್ತಲ್ಲ, ಅದಕ್ಕೆ ಅವಳಿಗೆ 7 ಕೊಳ್ಳದ ಎಲ್ಲಮ್ಮ, ಸೌದತ್ತಿ ಎಲ್ಲಮ್ಮ. ಅವಳಿಗೆ ವೈಭೋಗವಾದ ಪೂಜೆ. ಈಗ ಆಷಾಢ ಮಾಸದಲ್ಲಿ ವೈಭೋಗವಾದ ಜಾತ್ರೆ ನೋಡಿ, ಯಾವ್ಯಾವ ಕಥೆಯಲ್ಲಿ ಹೋಯ್ತು.
ಅವಳೇ ಹೇಳಿಕೊಳ್ಳದೆ ಹೆಲ್ಲಮ್ಮ ಒಣಗಿದ ಮಡಕೆ ಮಾಡಿ ನೀರು ತುಂಬ್ಕೊ ಬರ್ತಿದ್ದವಳು. ನಮ್ಮ ಭೂಕೈಲಾಸ ಕಥೆಯಲ್ಲಿ ಕೈಕಸಾದೇವಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಶಿವನನ್ನ ಪಾಶಾಕಿ ಕರೀತಿದ್ದಾಳೆ. ಏನಾಗುತ್ತೆ ನೋಡಿ. ಬಾ ಬಾ ಶಂಕರ ಮೊರೆ ಕೇಳದೇನೋ ದೇವಾ, ಬಾ ಶಂಕರ ಮೊರೆ ಕೇಳದೇನೋ ದೇವಾ, ಬಾ ಶಂಕರ ಮೊರೆ ಕೇಳದೇನೋ ದೇವಾ, ಬಾ ಶಂಕರ. ಕರುಣಾ ಭರಣ ಗಿರಿಜಾ ರಮಣ ಕರುಣಾ ಭರಣ ಗಿರಿಜಾ ರಮಣ ಕರುಣಾ ಭರಣ ಅಂಬಿರೆ ಪಾವನ ಚರಣ ಅಂಬಿರೆ ಪಾವನ ಚರಣ ಶಂಕರ ಮೊರೆ ಕೇಳದೇನೋ ದೇವಾ, ಬಾ ಶಂಕರ. ಸಾಗರನೆ ಬಾರೋ ಬುದ್ಧವನಿ ನೀಡುವ, ಅಯ್ಯ ಸಾಗರನೆ ಬಾರೋ ಬುದ್ಧವನಿ ನೀಡುವ, ಪದಕರನುವೆ ಶ್ರೀ ಪಾರ್ವತಿ ರಮಣನೆ, ಪದಕರನುವೆ ಶ್ರೀ ಪಾರ್ವತಿ ರಮಣನೆ, ಶಂಕರ ಮೊರೆ ಕೇಳದೇನೋ ದೇವಾ, ಶಂಕರ. ಶಂಕರ
ಶಂಕರ ದಯಾ ಸಾಗರ ಶಿವ ಒಂದು ಜೋರಾಗಿ ಚಪ್ಪಾಳೆ ಹೊಡೆದ ವಾದ್ಯಗೋಷ್ಠಿ ಅವರಿಗೆ ಅಪರೂಪಕ್ಕೆ ಸೇರ್ಬಿಟ್ಟಿದ್ದಾರೆ. ನಾವು ಬಿಡಂಗಿಲ್ಲ, ಅವರು ಬಿಡಂಗಿಲ್ಲ. ಆದ್ರೆ ಅದ್ಭುತವಾದ ಕಲಾವಿದರ ಜೊತೆಯಲ್ಲಿ ನಾನಿವತ್ತು ಸೇರ್ಕೊಂಡಿದ್ದೀನಿ, ನನ್ನ ಪುಣ್ಯ. ಇಂತಹ ಒಂದು ದಿವಸದಲ್ಲಿ ನಮ್ಮ ನಿಂಗಯ್ಯನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತ ಈ ಪವಿತ್ರವಾದ ಪುಣ್ಯ ದಿವಸ, ಮಹಾನುಭಾವನಾಗಿರ್ತಕ್ಕಂಥ ರಾವಣನ ಕಥೆಯಲ್ಲಿ ತಾಯಿಯಾದವಳು ಮರಳಿನ ಲಿಂಗ ಇಟ್ಟು ಪೂಜೆ ಮಾಡ್ತಿದ್ರೆ ಶಿವಪಾರ್ವತಿ ಇರುವಳು ಭಕ್ತಿಗೆ ಮೆಚ್ಚಿ ಪಾರ್ವತಿ ಅತ್ತ ನೋಡು, ಮಗನ ಒಳತಿಗೋಸ್ಕರವಾಗಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ನನ್ನ ಪಾಶಾಕ್ಕೆ ಕರೀತಾ ಇದ್ದಾಳೆ.